ಅದು 2004 ಜನವರಿ 3ನೇ ತಾರೀಕು ಕೊಚ್ಚಿ ವಿಮಾನ ನಿಲ್ದಾಣಕ್ಕೆ ಬಂದಂತಹ ಒಬ್ಬ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಯನ್ನು ಅನುಮಾನಾಸ್ಪದವಾಗಿ ಕೊಚ್ಚಿ ವಿಮಾನ ನಿಲ್ದಾಣದ ಕಸ್ಟಮ್ ಅಧಿಕಾರಿಗಳು ಈ ಭಕ್ತನ ಇರುಮುಡಿಯನ್ನು ಪರೀಕ್ಷಿಸಿದಾಗ ಆ ಇರುಮುಡಿಯಲ್ಲಿ ಇದ್ದಂತಹ ವಸ್ತುಗಳನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಇಡೀ ಕೇರಳ ಪೊಲೀಸು ಅಲರ್ಟ್ ಆಗಿತ್ತು. ಅಷ್ಟಕ್ಕೂ ಆ ಇರುಮುಡಿಯಲ್ಲಿ ಏನಿತ್ತು, ಈ ವ್ಯಕ್ತಿ ಯಾರು ಅನ್ನುವ ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಕಾವಿ ಬಟ್ಟೆ ಹಾಕಿದವರಿಗೆ, ಕಪ್ಪು ಬಟ್ಟೆ ಹಾಕಿದವರಿಗೆ, ಅದರಲ್ಲೂ ಕೇರಳದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಎಲ್ಲಿಲ್ಲದ ಮರ್ಯಾದೆ ಇರುತ್ತದೆ. ಆದರೆ 2004 ಇಸವಿ ಜನವರಿ ತಿಂಗಳಲ್ಲಿ ನಡೆದಂತಹ ಒಂದು ಘಟನೆ ಇಡೀ ಕೇರಳ ಪೊಲೀಸರನ್ನೇ ಹೈರಾಣು ಮಾಡಿತ್ತು. ಅದು ಫ್ಲೈಟ್ ನಂಬರ್ 2250 ದುಬೈಯಿಂದ ಕೊಚ್ಚಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬರುವಂತಹ ವಿಮಾನವಾಗಿತ್ತು. ಅದರಲ್ಲಿ ಒಬ್ಬ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿ ಮಾಲೆಯನ್ನ ಧರಿಸಿ ಕಪ್ಪು ಬಟ್ಟೆಯನ್ನು ಹಾಕಿಕೊಂಡು ಕೇವಲ ಇರುಮುಡಿಯನ್ನ ತನ್ನ ತಲೆಯ ಮೇಲೆ ಹೊತ್ತಿಕೊಂಡು ಇಮಿಗ್ರೇಷನ್ ಮುಗಿಸಿಕೊಂಡು ಕೊಚ್ಚಿ ವಿಮಾನ ನಿಲ್ದಾಣದಿಂದ ಹೊರಗೆ ಹೋಗಬೇಕೆನ್ನಷ್ಟರಲ್ಲಿ ಕಸ್ಟಮ್ ಅಧಿಕಾರಿಗಳಿಗೆ ಯಾಕೋ ಈ ಮಾಲಾಧಾರಿಯ ಮೇಲೆ ಕೊಂಚ ಸಂದೇಹ ಬರುತ್ತದೆ. ನೇರವಾಗಿ ಹೋಗಿ ಆ ವ್ಯಕ್ತಿಯನ್ನು ಕಸ್ಟಮ್ ವಿಭಾಗಕ್ಕೆ ಕರೆದುಕೊಂಡು ಹೋಗಿ ಸಭ್ಯವಾಗಿ ಇರುಮುಡಿಯಲ್ಲಿ ಏನಿದೆ ಎಂದು ಕೇಳಿ ಕಳಿಸಿದರಾಯಿತು ಎಂದು ನಿರ್ಧಾರ ಮಾಡುತ್ತಾರೆ. ಆದರೆ ಆ ವ್ಯಕ್ತಿಯ ಭಾವವನ್ನು ಕಂಡ ಕಸ್ಟಮ್ ಅಧಿಕಾರಿಗಳಿಗೆ ಆ ಇರುಮುಡಿಯಲ್ಲಿ ಏನೋ ಇರಬಹುದೆಂದು ಸಂದೇಹ ಜಾಸ್ತಿಯಾಗಿದೆ. ಆಗ ಆ ವ್ಯಕ್ತಿ ಬೆವರಲು ಪ್ರಾರಂಭ ಮಾಡಿದ್ದಾನೆ. ಅಷ್ಟೇ, ಆ ಇರುಮುಡಿಯನ್ನು ಕೆಳಗೆ ಇಳಿಸಿ ಒಂದೊಂದು ವಸ್ತುಗಳನ್ನ ಕಸ್ಟಮ್ ಅಧಿಕಾರಿಗಳು ಪರೀಕ್ಷೆ ಮಾಡಿದ್ದಾರೆ. ನೋಡುತ್ತಲೇ ಇರುಮುಡಿ ತೆಗೆದ ಹಾಗೆ ಆ ಅಧಿಕಾರಿಗಳು ಕೂಡ ಬೆಚ್ಚಿ ಬಿದ್ದಿದ್ದಾರೆ, ಬೆವರಲು ಪ್ರಾರಂಭ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಆ ಇರುಮುಡಿಯಲ್ಲಿ ಇದ್ದಂತಹ ಸಾಮಾನನ್ನು ನೋಡಿ ಅಧಿಕಾರಿಗಳಲ್ಲಿ ನಡುಕನೆ ಹುಟ್ಟಿತ್ತು. ಕಾರಣ ಅದರಲ್ಲಿ ಇದ್ದಿದ್ದು ಭಾರೀ ಪ್ರಮಾಣದ ಡ್ರಗ್ಸ್. ನೋಡಿದಿರಾ, ದೇವರ ಹೆಸರಿನಲ್ಲಿ ಯಾವ ರೀತಿ ಮನುಷ್ಯರು ಯಾವುದಕ್ಕೂ ಹೇಸಿಸದೆ ದುಡ್ಡಿಗಾಗಿ ಏನೆಲ್ಲ ದಂಧೆಗಳನ್ನ ಮಾಡುತ್ತಾರೆ ಎಂದು. ಆಮೇಲೆ ಗೊತ್ತಾಗಿದ್ದು ಈ ವ್ಯಕ್ತಿ ಮೂಲತಃ ನೈಜೀರಿಯಾದಿಂದ ದುಬೈಗೆ ಬಂದು ದುಬೈನಿಂದ ತಪ್ಪಿಸಿಕೊಂಡು ಈ ರೀತಿ ಭಾರತದಲ್ಲಿ ಡ್ರಗ್ ಸಪ್ಲೈ ಮಾಡುತ್ತಿದ್ದ ಎನ್ನುವ ಮಾಹಿತಿ. ಈ 32 ವರ್ಷದ ಹನೀಫ್ ಮೊಹಮ್ಮದ್ ಈಗ ಕೊಚ್ಚಿಯ ಒಂದು ಜೈಲಿನಲ್ಲಿ ಕೊಳೆಯುತ್ತಿದ್ದಾನೆ. ನಮ್ಮ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಯಾಕೆ 41 ದಿವಸ ಕಾಲ ಈ ವ್ರತವನ್ನ ಮಾಡಿ ಇರುಮುಡಿಯನ್ನ ಬಳಸುತ್ತಾರೆ, ಇರುಮುಡಿಯಲ್ಲಿ ಏನು ಸಾಮಾನುಗಳನ್ನ ಇಡುತ್ತಾರೆ ಅನ್ನೋ ವಿಷಯ ನಿಜಕ್ಕೂ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಸ್ನೇಹಿತರೆ, ಈ ವಿಡಿಯೋ ಈಗ ತುಂಬಾ ಇಂಟ್ರೆಸ್ಟಿಂಗ್ ಆಗಲಿದೆ. ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಅಯ್ಯಪ್ಪ ದೀಕ್ಷೆ ತೆಗೆದುಕೊಂಡವರು ಇರುಮುಡಿ ಹೊತ್ತಿರುವುದನ್ನು ನಾವು ನೋಡಿದ್ದೇವೆ. ಈ ಇರುಮುಡಿಯಲ್ಲಿ ಏನೆಲ್ಲ ಇರುತ್ತದೆ ಎಂಬ ವಿವರ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಸುಮಾರು 41 ದಿವಸಗಳ ಕಾಲ ಅಯ್ಯಪ್ಪನ ವ್ರತ ಆಚರಿಸುವ ದೀಕ್ಷಾದಿಗಳು ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಶಬರಿಮಲೆಗೆ ಭೇಟಿ ನೀಡುತ್ತಾರೆ. ಹೀಗೆ ಅಯ್ಯಪ್ಪ ಮಾಲೆ ಹಾಕಿದವರು ತಲೆಯ ಮೇಲೆ ಇರುಮುಡಿ ಹೊತ್ತಿರುವುದನ್ನು ನಾವೆಲ್ಲ ನೋಡಿರುತ್ತೇವೆ. ಇರು ಅಂದರೆ 2 ಎಂದರ್ಥ, ಮುಡಿ ಎಂದರೆ ಚೀಲ, ಕಟ್ಟು ಅಂದರೆ ಗಂಟು ಎಂದು ಅರ್ಥ. 2 ಭಾಗವಿರುವ ಚೀಲದೊಳಗೆ ಪೂಜೆ ಹಾಗೂ ಯಾತ್ರೆಗೆ ಬೇಕಾಗುವ ಸಾಮಗ್ರಿಗಳನ್ನ ಗಂಟು ಹಾಕಿಕೊಂಡು ಹೊತ್ತು ಹೋಗುವುದೇ ಇರುಮುಡಿ ಕಟ್ಟು. ಈ ಇರುಮುಡಿ ಅತ್ಯಂತ ಪವಿತ್ರವಾಗಿರುತ್ತದೆ. 41 ದಿವಸಗಳ ಕಾಲ ವ್ರತ ಆಚರಿಸುವರು ಮಾತ್ರ ಇದನ್ನ ಹೊರಬಹುದು. ಅಷ್ಟೇ ಅಲ್ಲ, ಇರುಮುಡಿ ಇಲ್ಲದ ಭಕ್ತರನ್ನ ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ 18 ಮೆಟ್ಟಿಲುಗಳನ್ನು ಹತ್ತಲು ಕೂಡ ಬಿಡುವುದಿಲ್ಲ. ಅಂತಹ ಅಯ್ಯಪ್ಪ ಭಕ್ತರನ್ನ ಬೇರೊಂದು ಪ್ರವೇಶದ್ವಾರ ಮೂಲಕ ದೇವಾಲಯಕ್ಕೆ ಹೋಗಿ ಅಯ್ಯಪ್ಪನ ದರ್ಶನ ಪಡೆಯಬೇಕಾಗುತ್ತದೆ.
ಇರುಮುಡಿಯಲ್ಲಿ ಏನೆಲ್ಲ ಇರುತ್ತೆ? ಇರುಮುಡಿಯು ಕಪ್ಪು ಬಣ್ಣದ ಹತ್ತಿಯ ಚೀಲವಾಗಿದ್ದು ಇದರಲ್ಲಿ 2 ಭಾಗಗಳಿರುತ್ತವೆ. ಇದರಲ್ಲಿ ಮುಂದಿನ ಭಾಗಕ್ಕೆ ಮುನ್ಮುಡಿ ಎಂದರೆ ಹಿಂದಿನ ಭಾಗಕ್ಕೆ ಪಿನ್ಮುಡಿ ಎನ್ನಲಾಗುತ್ತದೆ. ಇವು ಪೂಜೆ ಹಾಗೂ ಯಾತ್ರೆಗೆ ಬೇಕಾಗುವ ವಸ್ತುಗಳನ್ನು ಇಟ್ಟುಕೊಳ್ಳಲು ನೆರವಾಗುತ್ತವೆ. ಅಯ್ಯಪ್ಪ ದೀಕ್ಷಾದಿಗಳು ಈ ಇರುಮುಡಿಯಲ್ಲಿ ತುಪ್ಪ ತುಂಬಿದ ಕಾಯಿ, ಕಾಣಿಕೆ ನಾಣ್ಯಗಳು, ಅಕ್ಕಿ ಹಾಗೂ ಬೆಲ್ಲ, ಎಲೆ ಅಡಿಕೆ, ಅರಿಶಿನ, ಗಂಧದ ಪುಡಿ, ವಿಭೂತಿ, ಮತ್ತೆರಡು ತೆಂಗಿನಕಾಯಿ, ಗುಲಾಬಿ ನೀರು, ಅವಲಕ್ಕಿ, ಊದುಬತ್ತಿ, ಕಾಳಮೆಣಸು, ಕರ್ಪೂರ ಇತ್ಯಾದಿಗಳನ್ನು ಇಟ್ಟುಕೊಳ್ಳುತ್ತಾರೆ. ಇದರೊಂದಿಗೆ ಭಕ್ತರು ಯಾತ್ರೆಗೆ ಸಂದರ್ಭದಲ್ಲಿ ಬೇಕಾಗುವ ವಸ್ತ್ರಗಳು, ಹಾಸಲು ಬೆಡ್ಶೀಟ್ಗಳು, ಬಳಸುವಂತಹ ಬಟ್ಟೆ ಹಾಗೂ ಇತ್ಯಾದಿಗಳನ್ನ ಇಟ್ಟುಕೊಳ್ಳುತ್ತಾರೆ. ಮುನ್ಮುಡಿ ಅಂದ್ರೆ ಮುಂದಿನ ಭಾಗ. ಮುನ್ಮುಡಿಯಲ್ಲಿ ಅಕ್ಕಿಯನ್ನು 3 ಬಾರಿ ಹಾಕಲಾಗುತ್ತದೆ. ಇದನ್ನ ದೀಕ್ಷೆ ಪಡೆಯುವವರ ತಾಯಿ ಹಾಕಬೇಕು. ನಂತರ ಮುದ್ರಾ ತೆಂಗ ಎಂದು ಕರೆಯುವ ತುಪ್ಪದಿಂದ ತುಂಬಿದ ತೆಂಗಿನಕಾಯಿ ಇಡಲಾಗುತ್ತದೆ. ಹಣ, ಕಾಣಿಕೆ, ಎಲೆಯನ್ನ ಅಕ್ಕಿಯ ಮೇಲಿಡುತ್ತಾರೆ. ಇದರ ಮೇಲೆ ಕರ್ಪೂರ, ಬೆಲ್ಲ, ಊದುಬತ್ತಿ ಹಾಗೂ ಗುಲಾಬಿ ನೀರನ್ನ ಇಡಲಾಗುತ್ತದೆ. ಪಿನ್ಮುಡಿ ಅಂದ್ರೆ ಹಿಂದಿನ ಚೀಲ ಎಂದರ್ಥ. ಪಿನ್ಮುಡಿಯಲ್ಲಿ 2 ತೆಂಗಿನಕಾಯಿಗಳು, ಒಂದನೆಯದನ್ನ 18 ಮೆಟ್ಟಲು ಹತ್ತುವಾಗ ಒಡೆಯಬೇಕು, ಮತ್ತೊಂದನ್ನ ದೇವಾಲಯದಿಂದ ಹೊರಬರುವಾಗ ಒಡೆಯಬೇಕು. ಇದಲ್ಲದೆ ಅರಿಶಿನ, ಕುಂಕುಮ ಇತ್ಯಾದಿಗಳನ್ನ ಪ್ರತ್ಯೇಕವಾಗಿ ಪ್ಯಾಕ್ ಮಾಡಿ ಪಿನ್ಮುಡಿಯಲ್ಲಿ ಇಡಲಾಗುತ್ತದೆ. ಇರುಮುಡಿಯ ಪ್ರಮುಖ ಉದ್ದೇಶ, ಇದರಲ್ಲಿರುವ ತೆಂಗಿನಕಾಯಿಯನ್ನು ವ್ರತ ಮುದ್ರಾ ಎಂದು ಕರೆಯಲಾಗುತ್ತದೆ. ಒಮ್ಮೆ ಈ ತೆಂಗಿನಕಾಯಿಯ ಹೊರ ಮೈಯನ್ನು ಎಲ್ಲ ನಾರು ತೆಗೆದು ಸ್ವಚ್ಛಗೊಳಿಸಲಾಗುತ್ತದೆ. ಇದು ವ್ರತ ಕೈಗೊಳ್ಳುವವರ ದೈಹಿಕ ಸ್ವಚ್ಛತೆಯ ಪ್ರತೀಕವಾಗಿದೆ. ನಂತರ ಕಾಯೊಳಗಿನ ನೀರನ್ನು ಸಂಪೂರ್ಣವಾಗಿ ಒಣಗಿಸಲಾಗುತ್ತದೆ. ಇದು ಭಕ್ತರ ದೇಹದಿಂದ ಇಂದ್ರಿಯ ಸುಖವನ್ನು ತೆಗೆಯುವ ಪ್ರತೀಕವಾಗಿದೆ. ನಂತರ ಕಾಯೊಳಗೆ ಶುದ್ಧ ತುಪ್ಪ ತುಂಬಲಾಗುತ್ತದೆ. ಇದನ್ನು ಅಯ್ಯಪ್ಪನ ಅಭಿಷೇಕಕ್ಕಾಗಿ ಬಳಸಲಾಗುತ್ತದೆ. ಈ ತುಪ್ಪ ತುಂಬುವುದು ಭಕ್ತನ ಮನಸ್ಸನ್ನು ಜೀವನ ಶಕ್ತಿಯಿಂದ ತುಂಬುವುದರ ಸೂಚಕವಾಗಿದೆ. ಮುದ್ರಾ ತೆಂಗ ಎಂದರೆ ಶುದ್ಧ ಮನಸ್ಸು, ದೇಹವನ್ನು ಹೊಂದಿದ ಭಕ್ತರು ಎಂದರ್ಥ. ಒಮ್ಮೆ ಇರುಮುಡಿ ಧರಿಸಿದ ಮೇಲೆ ಇದನ್ನ ಎಲ್ಲಿಂದರಲ್ಲಿ ಇಡಲು ಆಗುವುದಿಲ್ಲ. ಸ್ವತಃ ತಾವೇ ಕೆಳಗಡೆ ಇಡುವ ಹಾಗೆಯೂ ಇಲ್ಲ. ಯಾವಾಗಲೂ ಗುರುಸ್ವಾಮಿಯ ಸಹಾಯ ಪಡೆದು ನಿರ್ದಿಷ್ಟ ಸ್ಥಳದಲ್ಲಿ ಮಾತ್ರ ಈ ಇರುಮುಡಿಯನ್ನ ಇಡಬಹುದು. ಅಯ್ಯಪ್ಪ ದೀಕ್ಷೆಯ ವ್ರತಾಚರಣೆ ಎಷ್ಟು ಕಟ್ಟುನಿಟ್ಟೋ ಇರುಮುಡಿಯನ್ನು ನಿಭಾಯಿಸಲು ಅಷ್ಟೇ ಕಟ್ಟುನಿಟ್ಟಿನ ನಿಯಮಗಳನ್ನು ಅನುಸರಿಸಬೇಕು. ಸ್ನೇಹಿತರೆ, ಈಗ ನಿಮಗೆ ಗೊತ್ತಾಗಿರಬೇಕು ಇರುಮುಡಿ ಎಂದರೇನು, ಇದರ ಅರ್ಥ ಏನು, ಇದರ ಉದ್ದೇಶವೇನೆಂದು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಅಂಡ್ ಬೆಟರ್ ಟೇಕ್ ಕೇರ್.